ಕಾಲ್ ಬಂದಾವ. ಫಸ್ಟ್ ಕಾಲ್ ಬಂದಿರೋದು ನನಗೆ 10:41 ಮುಂದೆ ಕೊನೆಯದ ಮೇಲೆ ಅವ್ರದ್ದು ಬ್ಲಾಕ್ ಮಾಡಿದೆ. ಮತ್ತು ಬೇರೆ ಬೇರೆ ನಂಬರ್ದಿಂದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೊನೆ ಕಾಲ್ ರೈತ ಬೈದು ನೀವು ಮನೆ ಬಿಟ್ಟು ಹೊರಗೆ ಬರ್ರಿ, ಕಾಲ್ ತೆಗಿತೀವಿ, ಕೈ ತೆಗಿತೀವಿ. ಯಾಕಪ್ಪ ಅಂದ್ರು ಏನೋ ಅವ್ರು ಮಾತಾಡ್ಲಿಕ್ಕಾರಲ್ಲ. ಆಮೇಲೆ ಇನ್ನೊಂದು ಸಮಸ್ಯೆ ಏನಿತ್ತಂದ್ರೆ ನನಗೆ ಇವ್ರಿಗೆ ಇಂಥ ಕಚಡಗಳಿಗೆ ನಾನು ಬೆದರುವ ಅಲ್ಲ. ಪಕ್ಕದಲ್ಲಿ ನಮ್ಮ ಮನೆಯಲ್ಲಿ 2 ಚಿಕ್ಕ ಮಕ್ಕಳಿದ್ದಾರೆ. ಅವ್ರಿಗೆ ಈ ವಿಷಯ ಗೊತ್ತಾಗಬಾರ್ದು ಅಂತೇಳಿ ನಾನು ಏನು ಮಾಡ್ತಿದ್ದೆ, ರಾಂಗ್ ನಂಬರ್ ಅಂತೇಳಿ ಅದನ್ನ ಇಟ್ಬಿಡ್ತಿದ್ದೆ, ಅವ್ರಿಗೆ ಸಮಸ್ಯೆ ಬರಬಾರ್ದು ಅಂತೇಳಿ. ಇದಕ್ಕೊಂದು ಹಾದಿ. ಅದಕ್ಕೆ ಏನು ಮಾಡಿದೆ, ನಾನು ಕರೆ ಬಂದಮೇಲೆ ಕೊನೆಗೊಂದು ಇನ್ನೊಂದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಒಂದು ಬೆದರಿಕೆ ಕರೆಗಳು ಬರ್ತಾವ ಅಂತೇಳಿ ರಾತ್ರಿ 11:30 ಸುಮಾರು ಬರ್ಲಿಕ್ಕೆ 12 ಸುಮಾರು ಆಗದೆ ಈ ರೀತಿ ಬರ್ಲಿಕ್ಕತ್ತಾವ. ನಾಳೆ ಬೆಳಿಗ್ಗೆ ಎದ್ದು ನಾನು ಪೊಲೀಸರಿಗೆ ಭೇಟಿಯಾಗಿ ದೂರ ದಾಖಲಿಸ್ತೀನಿ ಅಂತೇಳಿ. ಅವಾಗಾದರೂ ಕಡಿಮೆ ಆಗಲಿಲ್ಲ. ಅದು ಹಾಕಿದ ಮೇಲೂ ಮತ್ತೆ ಕರೆ ಬಂದು ಸತ್ಯತೆ ಯಾವ ನಂಬರ್ದಿಂದ ಬರ್ಲಿಕ್ಕತ್ತಾವ, ಇದನ್ನು ನಾನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಂಬರ್ಗಳ ಸ್ಕ್ರೀನ್ ಶಾಟ್ ಅನ್ನು ಇವತ್ತೆಲ್ಲ ಪ್ರಿಂಟ್ ತೊಗೊಂಡಿದ್ದೀನಿ, ಏನೇನು ಬರೆದಿದ್ದೀನಿ. ವಿಶೇಷವಾಗಿ ನಾನು ವಿಜಯಪುರ ಜಿಲ್ಲೆಯ ರಾಷ್ಟ್ರಾಭಿಮಾನಿಗಳಿಗೆ ಈ ಸಾರಿ ನಾವು ನಿಮ್ಮ ಜೊತೆ ಬರ್ತೀವಿ ಇವತ್ತು ಕಂಪ್ಲೇಂಟ್ ಕೊಡಲಿಕ್ಕೆ ಅಂದರು. ಅದಕ್ಕೆ ಅವರೆಲ್ಲರಿಗೂ ನಾನು ಕ್ಷಮೆ ಕೇಳ್ತೀನಿ. ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವತ್ತು ಸಾಕಷ್ಟು ಒಂದು ದಕ್ಷ ಅಧಿಕಾರಿಗಳು ನಮಗೆ ಸಿಕ್ಕಿದ್ದಾರೆ. ತಕ್ಷಣ ನನ್ನನ್ನು ಕರೆದು ಒಳಗೆ